ಗೈಸ್ ಏನು ಅಂದ್ಬಿಟ್ಟು ಕಮೆಂಟ್ ಹಾಕ್ಬಿಟ್ರಿ ಇದು ಗೈಸ್ ಬೇಕಾದ್ರೆ ಒಂದು ಫೋಟೋ ಹಾಕಿ. ಸೊ ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಗೈಸ್. ಇವತ್ತು ನೋಡ್ತಾ ಇರ್ಬೋದು ಟಾಟಾ AC HT 2018 ಮಾಡಲ್ BS4 ಗೈಸ್. ಇದು ಬಂದು ಏರ್ ಲಿವರ್ ತಾವೇ ಬರ್ತದೆ. ಇಂಜಿನ್ ಬಂದು 2cc ಇಂಜಿನು 1200 RPM ಅಲ್ಲಿ 16 BHP ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ 34 Nm ಆಫ್ ಟಾರ್ಕು, ಸೇಮ್ +1 ರಿವರ್ಸ್ ಅಷ್ಟೇ. ಇಲ್ಲಿ ಹ್ಯಾಂಡ್ ಬ್ರೇಕು ನಾರ್ಮಲ್ ಪೀಸ್ ನೋಡಿರ್ಬೋದು ಗೈಸ್. ನಾನು ಇದು 16 ಮಾಡಲು ರಿವ್ಯೂ ಮಾಡಿದ್ದೀನಿ. ಅದಕ್ಕೂ ಇದಕ್ಕೂ ಏನು ಡಿಫ್ರೆಂಟ್ ಅಂದರೆ, ಮುಂದೆ ಒಂದು ಸ್ವಲ್ಪ ಇದು ಹೊಸ ಥರ ಕಾಣಿಸ್ತದೆ, ಅದು ಹಳೆ ಥರ ಕಾಣಿಸ್ತೈತೆ ಅಷ್ಟೇ ಗೈಸ್. ಎಲ್ಲ ಸೇಮೇ ಇರ್ತದೆ. ಇಂಡಿಕೇಟ್ರು, ಈ ಡೆಡ್ಲೈಟು, ಇದು ಪಾಸಿಂಗು ಗೈಸ್ ಆಯಿತಾ. ಆಮೇಲೆ ವೈಫರ್ ಇದು ಇಷ್ಟ ಗೈಸ್, ಸಿಂಪಲ್ಲು. ಇಲ್ಲಿ ಬಂದು ಆರನ್ ಕೊಡ್ತಾರೆ. ಅದಾದಮೇಲೆ ಕೀನು ಚೇಂಜ್ ಕೊಡ್ತಾರೆ ಗೈಸ್, ನೋಡ್ಬೋದು ಇಲ್ಲಿ ಕೀನ ಇಲ್ಲೊಬ್ಬ ಕೂತು ನನಗೆ ಕೀ ನೋಡ್ಬೋದು ಗೈಸ್. ಅದಾದಮೇಲೆ ಆನ್ ಮಾಡಿ ತೋರಿಸ್ತೀನಿ ರೀ. ಆಮೇಲೆ ಇದೇ ಥರ ಇಲ್ಲೂ ಇದು ಕೊಡ್ತಾರೆ ಗೈಸ್, ಟೈಮರ್. ಆದರೆ ಓಡ್ತಾ ಇಲ್ಲ, ಅದೇನಾಯಿತು ಗೊತ್ತಿಲ್ಲ. ಆಮೇಲೆ ಇಲ್ಲೊಂದು 12 ವಾಟ್ಸ್ ಸಾಕೆಟ್ ಕೊಟ್ಟಿರ್ತಾರೆ. ಇದು ಹೆಡ್ಲೈಟ್ ಅಡ್ಜಸ್ಟು. ಆಮೇಲೆ ಇಲ್ಲಿ ನೋಡೋದಾದರೆ ಮಾಮೂಲಿ ಅನಲಾಗ್ ಮೀಟ್ರು ಗೈಸ್. ಇದು ಡೀಸೆಲ್ಲು, ಇದು ಸ್ಪೀಡೋಮೀಟ್ರು, ಇದು ಹೀಟಿಂಗ್ ಮೀಟ್ರು ಗೈಸ್. ಆಮೇಲೆ 77,000 ಓಡೈತೆ. ಆಮೇಲೆ ಇದು ಚೆಕ್ ಲೈಟ್ ಗೈಸ್, ಇದು ಇಂಜಿನು, ಇದು ಬ್ಯಾಟ್ರಿ, ಹ್ಯಾಂಡ್ ಬ್ರೇಕು, ಆಮೇಲೆ ಆಯಿಲು ಗೈಸ್. ಇಲ್ಲಿ ಬಂದು 4 ಇಂಡಿಕೇಟ್ರು ಜಾಗ. ಆಮೇಲೆ ರೇಡಿಯೇಟ್ರು ಫ್ಯಾನು ಕೇಳಿಸ್ಕೋಬೋದು, ಆನಾಗೈತೆ ಕೇಳಿಸ್ಕೊಂಡ್ರೆ ಗೈಸ್. ಅದು ಆದಮೇಲೆ ಏನೂ ಇಲ್ಲ ಗೈಸ್. ಇಲ್ಲೊಂದು ಕೂಲೆಂಟ್ ಕೊಟ್ಟಿರ್ತಾರೆ ನೋಡ್ಬೋದು. ಆಮೇಲೆ ಇಲ್ಲ ಒಂದು ಬಾಕ್ಸ್ ಐತೆ ಗೈಸ್, ಕೀ ಸೆಟ್ ಚೇಂಜ್ ಮಾಡಿಸ್ಬಿಟ್ಟವ್ರೆ ಗೈಸ್. ಈ ಬಾಕ್ಸ್ಗೆಲ್ಲ ಇದೆ. ಅದಾದಮೇಲೆ ಇಲ್ಲೊಂದು ಮಿರಾರ್ ಕೊಟ್ಟವ್ರೆ, ಡಾಕ್ಯುಮೆಂಟ್ಸ್ ಇಕ್ಕೊಳ್ಳೋದು ಕೊಟ್ಟವ್ರೆ. ಇವ್ರು ಹಂಗೆ ಇಕ್ಕೊಂಡವ್ರೆ. ಇಲ್ಲಿ ಲೈಟ್ ಕೊಟ್ಟವ್ರೆ, ಏನು ವರ್ಕಿಲ್ಲ ಗೈಸ್, ಏನು ವರ್ಕೇ ಆಗೋಲ್ಲ, ಅದು ವೇಸ್ಟ್ ಮನಿ. ಆಮೇಲೆ ಹಿಂದೆ ಒಂದು ಗ್ಲಾಸ್ ಕೊಟ್ಟವ್ರೆ ಗೈಸ್ ನೋಡ್ಕೊಳ್ಳೋಕ್ಕೆ. ಅದಾದಮೇಲೆ ಇಲ್ಲಿ ಬಂದು ಗೈಸ್ ನೋಡ್ಬೋದು, ಇಲ್ಲಿ ಬುಕ್ ಇಕ್ಕವ್ರೆ, ಏನಾದ್ರು ಇಕ್ಕೋಬೋದು. ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಗಳು, ಇಲ್ಲೂ ಐಟಮ್ಗಳು ಇಕ್ಕೋಬೋದು ಗೈಸ್ ಆಯಿತಾ ಗೈಸ್. ಅದಾದಮೇಲೆ ಇನ್ನೇನು ಇಲ್ಲ ಗೈಸ್. ಈ ಕಡೆ ಅಂದ್ಬಿಟ್ಟು ಇಲ್ಲಿ ಹೈವೇ ಗೈಸ್, ಹೈವೇಲಿ ಲೈವ್ ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. 165/12 ಇಂಚು 12 ಇಂಚ್ ವೀಲು, 165/D ಟೈರು ಗೈಸ್. 4 ಒಂದೇ ಟೈರೆ. ಅದಾದಮೇಲೆ ಇಲ್ಲಿ ಏರ್ ಫಿಲ್ಟ್ರ್ ಬರ್ತದೆ ಗೈಸ್, ರೈಟ್ ಸೈಡಲ್ಲಿ. ಡೀಸೆಲ್ ಟ್ಯಾಂಕು ಆ ಕಡೆ ಬರ್ತದೆ, ಓಪನ್ ಮಾಡೋದು ಹಿಂದೆಯಿಂದ ನೋಡ್ಬೋದು ಗೈಸ್. ಅದರಲ್ಲಿ ಲೈಟ್ ಆನ್ ಮಾಡಿದ್ದೀನಿ. ಈ ಕಡೆ ಬಂದು ಡೀಸೆಲ್ ಟ್ಯಾಂಕ್ ಬರ್ತದೆ ಗೈಸ್. ಡೀಸೆಲ್ ಟ್ಯಾಂಕ್ ಬಂದ್ಬಿಟ್ಟು ಒಂದು 40 ಲೀಟ್ರ್ ಇರಿಸ್ಬೋದು ಅನ್ಕೋತೀನಿ, ಇರಿಸ್ಬೋದು ಗೈಸ್ ಅಷ್ಟೇ. ಏನಾದ್ರು ಸ್ಟೋರ್ ಬಾಕ್ಸ್ ಮಾಡ್ಕೊಂಡವ್ರೆ ಗೈಸ್. ಇದರಲ್ಲಿ ಏನೂ ಇಲ್ಲ, ಬಿಸಿ ವೇಸ್ಟು. ಆಮೇಲೆ ಇದು ಬಂದು ಬ್ಯಾಟ್ರಿ ಬಾಕ್ಸು ಈ ಕಡೆ ಕರೆ. ಆದಮೇಲೆ ಹಿಂದೆ ಇಲ್ಲೊಂದು ಏನಾದ್ರು ಇಕ್ಕೊಳ್ಳೋಕ್ಕೆ ವೀಲ್ ಎಕ್ಸ್ಟ್ರಾ ವೀಲ್ ಇಕ್ಕೊಳ್ಳೋಕ್ಕೆ ಒಂದು ಇದು ಮಾಡಿಸೋರೆ ಗೈಸ್. ಅದಾದಮೇಲೆ ಇನ್ನೇನು ಇಲ್ಲ ಗೈಸ್, ನೋಡ್ಬೋದು. ಫಾಗ್ ಲೈಟ್ ಲೈಟ್ ಏನು ಹಾಕಿಸಿಲ್ಲ. ಲೈಟ್ ಆನ್ ಮಾಡಿರೋದಕ್ಕೆ ಫ್ಲ್ಯಾಶರ್ ಹೊಡಿತಾರೆ ನೋಡಿದ್ರೆ. ಇದು ಆಫ್ ಮಾಡ್ತೀನಿ ಹೋಯ್ತು ಹೌದಾ ಗೈಸ್. ಏನು ಅಂದ್ಬಿಟ್ಟು ಕಮೆಂಟ್ ಹಾಕ್ಬಿಟ್ರಿ ಇದು ಗೈಸ್ ಬೇಕಾದ್ರೆ ಒಂದು ಫೋಟೋ ಹಾಕ್ಬಿಡ್ತೀನಿ. ಶ್ರೀ ಕಾಜಿ ಸಾಬು 5 ಪ್ರಸನ್ನ ಇದೇನು ಅಂತ ಕಮೆಂಟ್ ಹಾಕ್ಬಿಟ್ಟೆ ಗೈಸ್. ರಾಯಚೂರು ಗೈಸ್ ಈ ಗಾಡಿ. ರಾಯಚೂರು ಅವ್ರು ಯಾರು ನೋಡ್ತಾ ಇದ್ದಾರೆ ಕಮೆಂಟ್ ಹಾಕ್ಬಿಟ್ರಿ ಗೈಸ್. ಈಗ 5 ನಿಮಿಷ ಅದು ಹೋಗಾದ್ಮೇಲೆ ಸ್ಟಾರ್ಟ್ ಮಾಡಬೇಕು ಗೈಸ್. ಲೈಟ್ ಆನ್ ಮಾಡಿ ಗೈಸ್, ಮೊನ್ನೆ ಗೇರ್ಗೆ ಹಾಕಿ ಹ್ಯಾಂಡ್ ಬ್ರೇಕ್ ಇಳಿಸಿ ಲೈಟನ್ನು ಆನ್ ಮಾಡಿ. ಒಂದನೇ ಗೇರು ಗೈಸ್ 15 ಅಷ್ಟೇ ಹೋಗೋದು. ಎರಡನೇ ಗೇರು ಒಂದು 30-25 ಗಂಟೆ ಹೋಗ್ತದೆ. 50 ಅಂದ್ಕೊಳ್ರಿ. ಏನಂದರೆ ಗೈಸು ಪ್ರಾಬ್ಲಮ್ಮು ಕಟ್ಟಾಗ್ಬಿಟ್ಟೈತೆ. ಇಲ್ಲ ಅಂದಿದ್ರೆ ಇವೆಲ್ಲ ನನ್ನ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಮುಂದೆದೇ ಕಟ್ಟಾಗ್ಬಿಡತ್ತೆ ಗೈಸ್, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು. ಇಲ್ಲ ಅಂದಿದ್ರೆ ಒಂದು ಸ್ಪೀಡ್ದು ಟಾಪ್ ಸ್ಪೀಡ್ದೇ ತೋರಿಸ್ಬಿಡೋನಿ.
ಈಗ ಮೂರನೇ ಗೇರಲ್ಲಿ ಇದ್ದೀನಿ ನೋಡೋದು. ನೋಡ್ರಿ ಗೈಸ್ ಕಟ್ಟೆ ಕಟ್ಟಾಗದೆ ಅಂತಾರಲ್ಲ, ನಿಮ್ಗೆ ಇನ್ನೊಂದು ತೋರಿಸಿ ನೋಡ್ರಿ. ಈಗ ದೂರ ಇಟ್ಕೊಂಡಿದ್ದೀನಿ, ಬ್ರೇಕ್ ಹಿಡಿದ ತಕ್ಷಣ ಹಿಂಗೆ ಎಳಕತ್ತದೆ ಗಾಡಿ, ಕಟ್ಟೆ ಕಟ್ಟಾಕಿರ. ಇಲ್ಲೊಂದು ಸ್ವಲ್ಪ ಅನಿಸ್ತು ಕಾಟ ಗೈಸ್. ಅದೇ ಇದು ರೋಡು ಬೇಜಾರಾಗ್ಬಿಟ್ಟದೆ ನಮಗೆ, ಹೆಂಗೆ ಕೇಳಿಸ್ತದೆ ಕಟ್ಟೆ.